ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕೊರತೆ ತೀವ್ರವಾಗಿದೆ. ಸದ್ಯ ಪ್ರತಿ ಪಿಎಚ್ಸಿ ಅಡಿಯಲ್ಲಿ 30,274 ಜನರಿಗೆ ಚಿಕಿತ್ಸೆ ಕೊಡುವ ಹೊರೆ ಇದೆ. ಇದು ರಾಷ್ಟ್ರೀಯ ಸರಾಸರಿಯಾದ ಒಂದು ಪಿಎಚ್ಸಿಯಿಂದ 20,000 ಜನರಿಗೆ ಚಿಕಿತ್ಸೆ ದೊರಕಿಸುವ ಗುರಿಗೆ ಹೋಲಿಸಿದಾಗ ಈ ಪ್ರದೇಶದ ಪಿಎಚ್ಸಿಗಳ ಮೇಲಿನ ಹೊರೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಈ ಕೊರತೆ ಹೊಸ ಪಿಎಚ್ಸಿಗಳ ಸ್ಥಾಪನೆಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಈ ಅಸಮತೋಲನವು ಈ ಭಾಗದಲ್ಲಿ ಆರೋಗ್ಯ ವಲಯದಲ್ಲಿ ಒದಗಿಸಬೇಕಾದ ಮೂಲಸೌಕರ್ಯಗಳ ಅಗತ್ಯವನ್ನು ಪ್ರತಿಪಾದಿಸಿದೆ. ಹೀಗಾಗಿ ಈ ಬೇಡಿಕೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕೆಕೆಆರ್ಡಿಬಿಯು ಅದರ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಅವರ ನೇತೃತ್ವದಲ್ಲಿ ರಾಜ್ಯ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ರವರ ಸಹಕಾರದೊಂದಿಗೆ ಆರೋಗ್ಯ ಆವಿಷ್ಕಾರ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ರೂಪಾಂತರದ ಅಂಗವಾಗಿ 65 ಹೊಸ ಪಿಎಚ್ಸಿಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು, ರಾಜ್ಯ ಸರ್ಕಾರವು ಈಗಾಗಲೇ 33 ಹೊಸ ಪಿಎಚ್ಸಿಗಳನ್ನು ಮೊದಲ ಹಂತದಲ್ಲಿ ಆರಂಭಿಸಲು ಅನುಮತಿ ನೀಡಿದೆ. ಈ ಹೊಸ ಪಿಎಚ್ಸಿಗಳು ಈ ಪ್ರದೇಶದ ಸಾವಿರಾರು ಜನರಿಗೆ ಆರೋಗ್ಯ ಸೇವೆಗಳನ್ನು ಅವರ ಮನೆ ಬಾಗಿಲಲ್ಲಿಯೇ ಒದಗಿಸಲಿವೆ. ಈಗಾಗಲೇ ಆರೋಗ್ಯ ಆವಿಷ್ಕಾರ ಯೋಜನೆಯಿಂದ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹೆಚ್ಚು ಆರೋಗ್ಯಪೂರ್ಣವಾದ ಮತ್ತು ಹೆಚ್ಚು ಸಮಾನವಾದ ವ್ಯವಸ್ಥೆಯನ್ನು ನಿರ್ಮಿಸಿ ಪ್ರತಿಯೊಬ್ಬ ವ್ಯಕ್ತಿಗೂ ಅಗತ್ಯವಾದ ಆರೋಗ್ಯ ಸೇವೆಗಳು ದೊರಕುವಂತೆ ಮಾಡಲು ಕೆಕೆಆರ್ಡಿಬಿ ಪಣ ತೊಟ್ಟಿದೆ.